ಪೊನ್ನಂಪೇಟೆ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಜೋಡುಬೀಟಿ ಎಂಬಲ್ಲಿ ಬಿಡಿ ಹರೀಶ್ ಎಂಬುವರಿಗೆ ಸೇರಿದ ದಿನಸಿ ಮತ್ತು ನಂದಿನಿ ಹಾಲಿನ ಮಳಿಗೆಯಲ್ಲಿಟ್ಟಿದ್ದ ಹಾಲಿನ ಪ್ಯಾಕೆಟ್ ಕಳ್ಳತನವಾಗಿದೆ. ಬೆಳಗಿನ ಜಾವ ಸ್ಕೂಟರ್ನಲ್ಲಿ ಬಂದ ವ್ಯಕ್ತಿಯೋರ್ವ ಅಂಗಡಿ ಮಳಿಗೆಯಲ್ಲಿ ಹೊರಭಾಗದಲ್ಲಿ ಕ್ರೇಟ್ನಲ್ಲಿ ಇರಿಸಿದ್ದ ಹಾಲು ಮತ್ತು ಮೊಸರಿನ ಪ್ಯಾಕೆಟ್ಗಳಿಂದ ಕದ್ದೊಯ್ಯುತ್ತಿರುವ ದೃಶ್ಯ ಅಂಗಡಿಯಲ್ಲಿದ್ದ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಈ ಕುರಿತು ಅಂಗಡಿ ಮಾಲೀಕ ಹರೀಶ್ ಅವರು ಪೊಲೀಸರಿಗೆ ದೂರು ನೀಡಿದ್ದಾರೆ. ಇತ್ತೀಚಿನ ಕೆಲವು ದಿನಗಳಲ್ಲಿ ಪೊನ್ನಂಪೇಟೆಯ ಕೆಲವೊಂದು ಹಾಲಿನ ಅಂಗಡಿ ಮಳಿಗೆಗಳಲ್ಲಿ ಹಾಲಿನ ಪ್ಯಾಕೆಟ್ಗಳಿಂದ ಕಳ್ಳತನ ಮಾಡ್ತಾ ಇರುವ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ದೂರು ಕೇಳಿ ಬರ್ತಾ ಇದೆ. ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಿಸಿಕೊಂಡಿರುವ ಪೊನ್ನಂಪೇಟೆ ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಮೊನ್ನೆ 3ನೇ ತಾರೀಕು ಸಾಯಂಕಾಲ 4:30 ಗಂಟೆ ಅವರಿಗೆ ಇಷ್ಟ ಬಂದಾಗೆ ಗಾಡಿ ನಿಲ್ಲಿಸಿ ತಗೊಂಡು ಹೋಗಿದ್ದಾರೆ. ಮತ್ತು 2 ದಿವಸ ಬಿಟ್ಟು ನಿನ್ನೆ ಇವತ್ತು 6ನೇ ತಾರೀಕು ಸಾಯಂಕಾಲ 2:15 ಗಂಟೆ ಆಗಿದೆ. ಅದೇ ಡ್ರೆಸ್ಸಲ್ಲಿದ್ದಾರೆ, ಅದೇ ಸ್ಕೂಟರ್ ಥರ ಕಾಣ್ತದೆ, ಅದೇ ಇದರಲ್ಲಿ ಬಂದು ಏನೇನೋ ಆ ಥರ ಮಾಡಿ ಹಾಲು ಮೊಸರು ತಗೊಂಡು ಹೋಗಿದ್ದಾರೆ. ಅಂದಾಜು ಎಷ್ಟು ಲೀಟ್ರ್ ಹಾಲು ಹೋಗಿರ್ಬೋದು? ಅಂದಾಜು 2 ದಿವಸ ಅಂತ ಹೇಳಿದ್ರೆ 1 ಲೀಟ್ರು 2 ಲೀಟ್ರ್ ಮೊಸರು, ಹಾಲು ಕೈಗೆ ಸಿಕ್ಕಿದ್ದು ಒಂದು 5 ಲೀಟ್ರ್ ಅಷ್ಟು. ಪೊನ್ನಂಪೇಟೆ ಪೊಲೀಸರಿಗೆ ಮಾಹಿತಿ ನೀಡಿದ್ದೀರಾ? ಮಾಹಿತಿ ನೀಡಿಲ್ಲ, ನಾಳೆ 7ನೇ ತಾರೀಕು ಮಾಹಿತಿ ನೀಡಬೇಕು. ಕೊಡಗು ಚಾನಲ್ ನ್ಯೂಸ್, ಚಂಪಾ ಗಗನ, ಪೊನ್ನಂಪೇಟೆ.